ನೋಡಿ, ಇವತ್ತು ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಂಗೆ ತಡಿವೆ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಂಗೆ ಆಲದ ಮರದ ಗುಡ್ಡ. ಸೊ ಅದನ್ನು ನೋಡೋಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಗರ್ಲ್ಸ್ ಮುಂದೆ ಇದ್ದಾರೆ, ದಾರಿ ತೋರಿಸೋರು. ನಾವು ನಾವು ಹಿಂದೆ ಇದ್ದೀವಿ. ಸೊ ನಮ್ಮ ಇನ್ನೊಬ್ಬ ಪಾರ್ಟ್ನರ್ಸ್ ಓಡಿ ಬರ್ತಾ ಇದ್ದಾರೆ. ಊರವರು ಹೇಳೋ ಪ್ರಕಾರ ತುಂಬ ಆಲದ ಮರಗಳು ಅಲ್ಲಿ ನೆಟ್ಟಿರೋದ್ರಿಂದ, ತುಂಬ ನೆಟ್ಟಿದ್ರಂತೆ ಅವಾಗ ಆಲದ ಮರದಗಳು ಗುಡ್ಡದ ಮೇಲೆ. ಸೊ ಅದಕ್ಕಾಗಿ ಆಲದ ಮರದ ಗುಡ್ಡ ಅಂತ ಹೇಳ್ತಾರಂತೆ. ಸೊ ಆಲದ ಮರ ಇದ್ದಾವ ಏನು ನೋಡೋಣ, ಅದಕ್ಕೆ ಹೋಗ್ತಾ ಇದ್ದೀವಿ. ಗುಡ್ಡದಲ್ಲಿ ಚಿರತೆ, ಕಾಡ್ಕೋಣಗಳು, ನರಿ, ಹೀಗೆ ತುಂಬ ಪ್ರಾಣಿಗಳು ಇದ್ದಾವೆ ಅಂತಲೂ ಹೇಳ್ತಾರೆ. ಸೊ ಏನಾದ್ರು ಕಾಣಿಸಿದ್ರೆ ತೋರ್ಸೋಕ್ಕಾಗುತ್ತೆ ಎಲ್ಲ ಗೊತ್ತಿಲ್ಲ, ಅಷ್ಟರಲ್ಲಿ ಓಡೋಗಿರ್ತೀವಿ. ಅಕಸ್ಮಾತ್ ಚಿರತೆ ಏನಾರು ಬಂದ್ರೆ ಮುಂದೆ ಹೋಗ್ತಿದ್ದಾರಲ್ಲ, ಇವ್ರನ್ನೇ ಕೊಟ್ಬಿಡೋದು ಚಿರತೆಗೆ. ಓಕೆ, ಈಗ ಎಂಟ್ರಿ ಪ್ಲೇಸಲ್ಲಿ ಇದ್ದೀವಿ, ಇದೇ ರೋಡು. ಸೊ ಇಲ್ಲಿಂದ ನಾವು ಆಲದ ಮರದ ಗುಡ್ಡಕ್ಕೆ ಹೋಗ್ತೀವಿ. ಸೊ ನಮ್ಗೆ ಒಬ್ಬರು ಫ್ರೆಂಡ್ ಬರೋರು ಇದ್ದಾರೆ, ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ನೇರ್ಳೆ ಬಿದ್ದಿದ್ದಾವೆ ನೋಡಿ. ನೇರ್ಲೆ ಹಣ್ಣು ತುಂಬ ನೇರ್ಲೆ ಹಣ್ಣು ಬಿದ್ದಿದ್ದಾವೆ ಇಲ್ಲಿ ನೋಡಿ. ನೇರ್ಲೆ ಹಣ್ಣು ಇವಾಗ ಇದನ್ನು ನಾವು ಹೆಚ್ಚಿಗೆ ನಾನು ತಿನ್ನೋದಕ್ಕೆ ಇಷ್ಟಪಡಲ್ಲ. ಬಟ್ ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಬಿದ್ದಿರೋ ಹಣ್ಣುಗಳನ್ನು ಬಿಡ್ತಾ ಇರಲಿಲ್ಲ. ಇವಾಗ ಕೆಳಗಡೆ ಬಿದ್ದಿದೆ ಏನು ತಿನ್ನೋದು ಅಂತ ಅನ್ಕೋತೀವಿ, ಆ ಥರ ತಿಂತಾ ಇದ್ವಿ. ನೇರ್ಲೆ ಹಣ್ಣು, ಪರ್ಗೆ ಹಣ್ಣು, ಮುಳ್ಳಹಣ್ಣು, ಕೋಕೋ ಹಣ್ಣು, ಹಾಗೆ ಇಲ್ಲಿ ಕಾಣಿಸ್ತಿರೋ ಹಾಗೆ ಹಲಸಿನಕಾಯಿ, ಹಲಸಿನ ಹಣ್ಣು, ತುಂಬೂರು ಹಣ್ಣು, ಕಂಚಿ ಹಣ್ಣು. ಅಂದ್ರೆ ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಸೊ ಇದೇ ಥರ ಮಾವಿನಕಾಯಿ, ಹೀಗೆ ಎಲ್ಲ ಏನೇನೆಲ್ಲ ಸಿಗುತ್ತೆ ಅದೆಲ್ಲ ತಿನ್ನೋದು. ಇವಾಗ ಸೊ ಫೈನಲಿ ನಮ್ಮ ಫ್ರೆಂಡ್ಸ್ ಬಂದರು, ಹೋಗ್ತಾ ಇದ್ದೀವಿ. ಇವಾಗ ಹೊರಟ್ವಿ. ನೋಡಬೇಕು ಆಲದ ಮರದ ಗುಡ್ಡದಲ್ಲಿ ಆಲದ ಮರ ಇದ್ದಾವ, ಏನಿದಾವೆ ಅಂತ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಯ್ಯಪ್ಪ, ಈ ಥರ ಬೆಟ್ಟನಾ? ನೀವು ಇಷ್ಟು ಸ್ಪೀಡಾಗಿ ಹೋದ್ರೆ ನಂಗಂತೂ ಆಗಲ್ಲ. ನೋಡಿ, ಹತ್ತಾ ಇದ್ದೀವಿ. ಎಷ್ಟು ದೂರ ಇದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಶಾರ್ಟ್ಕಟ್ ರೂಟ್ ಅಂತೆ, ಅಲ್ಲಿ ಆ ಕಡೆ ಸೈಡಲ್ಲಿ ಹೋಗ್ತಿದ್ದಾರೆ. ಶಾರ್ಟ್ಕಟ್ಟಲ್ಲಿ ಹೋಗೋದೇ ಬೆಸ್ಟು. ನನಗಂತೂ ಹತ್ತಕ್ಕಾಗಲ್ಲ. ಸ್ಟ್ರೈಟ್ ಹೋದರೆ ಸ್ವಲ್ಪ ದೂರ ಆಗುತ್ತೆ ಅಂತ ಹೇಳಿ ಶಾರ್ಟ್ಕಟ್ ರೂಟಲ್ಲಿ ಹೋಗ್ತಾ ಇದ್ದಾರೆ. ಇವ್ರು ಹೆಂಗೆ ಹತ್ತಾ ಇದ್ದಾರೋ ಏನೋ, ನನಗಂತೂ ಆಗ್ತಾಯಿಲ್ಲ. ಇವರು ಹೆಂಗೆ ಹತ್ತಾ ಇದ್ದಾರೋ ಏನೋ. ಅಪ್ಪ, ಅದಕ್ಕೆ ಹೇಳ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿ, ಬಾಡಿ ಸ್ವಲ್ಪ ಸಣ್ಣಗೆ ಇಟ್ಕೊಂಡಿದ್ರೆ. ರೋಡ್ ಸಿಕ್ತು ನೋಡಿ, ಬೀಳಕ್ಕೆ ಆಗ್ತಿದ್ದಾರೆ. ಎಲ್ಲರೂ ಒಂದೊಂದು ವಾಟರ್ ಬಾಟ್ಲು ತಗೊಂಡಿದ್ದೀವಿ. ಸಾಕಾಗುತ್ತಾ ಇಲ್ಲ ಗೊತ್ತಿಲ್ಲ. ವಾವ್, ನೋಡಿ ವ್ಯೂ ಹೇಗಿದೆ ಇಲ್ಲಿಂದ. ಇನ್ನು ಮೇಲೆ ಹೋದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ತಿನ್ನಕ್ಕೆ ನಮಗೆ ಏನಾದ್ರು ಸಿಕ್ತು. ವಾವ್, ಇನ್ನಲ್ಲಿ ತಿನ್ನಕ್ಕೆ ನಮಗೆ ನೇರಳೆ ಹಣ್ಣು ಸಿಕ್ತು ನೋಡಿ. ಇಷ್ಟು ನೇರಳೆ ಹಣ್ಣಿದೆ. ಸ್ವಲ್ಪ ಸುಸ್ತಾಗ್ತಾಯಿತ್ತು, ನೇರಳೆ ಹಣ್ಣು ತಿನ್ಕೊಳ್ಳೋಣ. ಕೊಡೆ ಒಂದೆರಡು. ತುಂಬ ಸ್ವೀಟ್ ಆಗಿದೆ. ಕುಡಿಲೆ, ತೋರಿಸ್ತೀನಿ, ಕೊಡೆ. ತಿನ್ನಲ್ಲ ಅಲ್ಲ, ಸ್ವಲ್ಪ ಗೌರವ ಬಿಡ್ಬೇನು. ಬೇಕಾದ ನೇರಳೆ ಹಣ್ಣು
ಬೆಟ್ಟದ ಮೇಲೆ ಹಣ್ಣು ತುಂಬ ಸ್ವೀಟಾಗಿದೆ. ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಇನ್ನೂ ಮೇಲೆ ಹೋಗಿ ನೋಡೋಣ. ಆ್ಯಕ್ಚುಲಿ ಸಾಗರ ಅಂತ ಹೇಳೋದೊಂದೇ, ಲೈಫಲ್ಲಿ ಏನೋ ಬೇಜಾರಿದ್ರು, ಏನೋ ಡ್ರೆಸ್ಸಲ್ಲಿ ಇದ್ರು ಕೂಡ ಒಂದು ಸಲ ಈ ಥರ ನೇಚರ್ನ ಫೀಲ್ ಮಾಡಬೇಕು. ಆಫೀಸು, ಕೆಲಸ, ಡ್ರೆಸ್ಸು ಇದೆಲ್ಲ ಇದ್ದಿದೆ ಲೈಫಲ್ಲಿ. ಸೊ ಒಂದು ಸಲ ಈ ಥರ ಒಂದು ನೇಚರ್ನ ಫೀಲ್ ಮಾಡಬೇಕು. ಸೊ ಇದೆ ಅಲ್ವಾ ಲೈಫು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪೇ. ದೇವಸ್ಥಾನ ಅನ್ಸುತ್ತೆ. ಅದೇನಾ ದೇವಸ್ಥಾನ? ಸೊ ಫೈನಲಿ ದೇವಸ್ಥಾನ ಸಿಕ್ತು. ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ವ್ಯೂ ನೋಡ್ತಾ ಇದ್ದಾರೆ ನೋಡಿ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ವಾವ್, ಆ ಕಡೆ ಇರೋ ಗುಡ್ಡ ನಮ್ಮನೆ ಮುಂದ್ಗಡೆ ಇರೋ ಗುಡ್ಡ, ಅದು ಈ ಕಡೆ ಇರೋ ಗುಡ್ಡ ನಮ್ಮನೆ ಹಿಂದ್ಗಡೆ ಇರೋ ಗುಡ್ಡ. ಲಾಸ್ಟ್ ವಿಡಿಯೋದಲ್ಲಿ ಇದು ಹೋಗಿದ್ದೀವಿ ಇಲ್ಲಿಗೆ. ಸೊ ಇಲ್ಲಿಂದ ಸಾಗರ ಕಾಣಿಸುತ್ತೆ. A few moments later. ಮುಂಚೆನೆ ಅಲ್ಲಿ ಹೋಗಿ ನಿಂತ್ಬಿಟ್ಟಿದ್ದಾರೆ. ಒಂದು ಸ್ಟೆಪ್ ಮೇಲೆ ಬಂದ್ವಿ. ಸ್ವಲ್ಪ ನೋಡಿ ಕೆಳಗಡೆ ದೇವಸ್ಥಾನ ಇದೆ, ಮೇಲೆ ಬಂದ್ವಿ. ಹಾಂ, ಸ್ವಲ್ಪ ಮೇಲೆ ಹೋಗೋಣ. ಹಾಂ ಸರಿ, ಹೋಗೋಣ. ನೋಡಿ ವಾವ್, ಇಲ್ಲಿಂದ ಎಷ್ಟು ವಾವ್ ವ್ಯೂ. ಇನ್ನೂ ಫುಲ್ ಮೇಲೆ ಹೋಗಿಲ್ಲ ನಾವು, ಸ್ವಲ್ಪ ಮೇಲೆ ಬಂದಿದ್ದೀವಿ ಅಷ್ಟೇ. ಇನ್ನೂ ಮೇಲೆ ಹೋಗ್ತಾ ಇದ್ದಾರೆ, ಹೋಗಿ ನೋಡೋಣ. ಬಾಟಲ್ ನೀರು ತಂದಿದ್ದೀವಿ ಅಷ್ಟೇ, ಹತ್ತುತ್ತಾ ಇದ್ದೀವಿ. ಅಯ್ಯಯ್ಯೋ ನನ್ನ ಕಣ್ಣು ಹೋತೆ, ಬಾಟ್ಲಿ ಬೇರೆ ಉಳ್ದು ಹೋಯ್ತು ನನ್ನ ಬಾಟ್ಲು. ಅಲ್ಲಿಂದ ಜಾರ್ ಬಂದೆ ನೋಡಿ. ಯಾರಾದ್ರೂ ಬೀಳ್ತಾರೆ ಅಂದ್ರೆ ಹೆಂಗ್ ವಿಡಿಯೋ ಮಾಡ್ತಾರೆ ತಕ್ಷಣ. ಈ ಆಲ್ಮರ ಗುಡ್ಡ ಅಂತ ಹೇಳಿದರೆ ಒಂದು ಆಲ್ಮರನ ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ಅದು ತುಂಬ ಹಳೆ ಕಾಲದಲ್ಲಿ ಆಲ್ಮರ ಇದ್ವು ಅನ್ಸುತ್ತೆ. ಇಲ್ಲಿ ಯಾವುದೋ ಪ್ರಾಣಿ ಮಣ್ಣು ಅಗ್ದಿದೆ. ಸಾಧ್ಯನೇ ಇಲ್ಲ, ನನ್ಗಂತೂ ಆಗ್ತಿಲ್ಲ. ನಿಂತ್ಕೊಳ್ರೆ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಇವರು. ನಿಧಾನ ಹೋದ್ರು ಇಷ್ಟು ಸುಸ್ತು ಅನ್ಸಲ್ಲ. ನೋಡಿ ಅಲ್ಲಿ ಮುಂದೆ ಹೋಗ್ತಾ ಇದ್ದಾನೆ ನೋಡಿ, ಅಲ್ಲೂ ಹೋಗಿದ್ದಾನೆ. ನಾನಿನ್ನೂ ಇಲ್ಲಿದ್ದೀನಿ, ಇನ್ನೂ ನೀರು ಕುಡ್ದಿಲ್ಲ, ಕುಡಿಬೇಕು ಇವಾಗ. ಸೊ ಫೈನಲಿ ಮೇಲ್ ಬಂದ್ವಿ. ಇನ್ನೊಂದು ಸ್ವಲ್ಪ ಹೋಗ್ಬೇಕಂತ ಹೇಳ್ತಿದ್ದಾರೆ, ಆದರೆ ನನಗಂತೂ ಆಗಲ್ಲ. ಸೊ ನೀರು ಕುಡಿಯೋದಕ್ಕೆ, ಸೊ ಇವಾಗ ನೀರು ಕುಡಿತಾ ಇದ್ದೀವಿ. ನೀರು ಕುಡ್ದಾಯ್ತು, ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕಂತೆ. ಹೋಗಿ ನೋಡೋದಷ್ಟೇ, ಸ್ವಲ್ಪ ಮೇಲೆ ಹೋಗಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಅಯ್ಯಪ್ಪ, ಅಯ್ಯೋ ಒಬ್ರು ಬಿದ್ರು ನೋಡಿ. ಇವರೊಬ್ರಿಗಂತೂ ಆಗ್ತಾ ಇಲ್ಲ ಪಾಪ. ನೋಡಿ ಇವರಿಗಂತೂ ಆಗ್ತಾ ಇಲ್ಲ. ಫಾರ್ವರ್ಡ್ ಮಾಡೋ ಆಲ್ಮರ್ ಗುಡ್ಡದ ಮೇಲೆ ಬಂದ್ವಿ. ವಾವ್,
ಯಾವುದೋ ಊರು ಕಾಣಿಸ್ತಾ ಇದೆ, ಅಕ್ಕರೆ ಅಂತ ಅದು ಊರು. ಹಾಗೆ ಅಲ್ಲೊಂದು ಬ್ರಿಡ್ಜು ಕಾಣಿಸ್ತಾ ಇದೆ, ಸಣ್ಣದಾಗಿದೆ ಬ್ರಿಡ್ಜು ಕಾಣಿಸ್ತಾ ಇದೆ ಅಲ್ಲಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮರದ ಗುಡ್ಡದ ಮೇಲೆ ಈ ತರ ವ್ಯೂ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಇವರು ಅವರವರಲ್ಲೇ ಡಿಸ್ಕಷನ್ ಮಾಡ್ಕೊತ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇರೋ ಬ್ರಿಡ್ಜು ಸಿಗಂದೂರಿನಂತ ಒಬ್ರು ಹೇಳ್ತಾ ಇದ್ರೆ, ಇನ್ನೊಬ್ರು ಅದು ಸಿಗಂದೂರು ಬ್ರಿಡ್ಜ್ ಅಲ್ಲ, ಬೇರೆ ಯಾವುದೋ ಬ್ರಿಡ್ಜು ಅಂತ ಹೇಳಿ ಇವರು ವಾದ ಮಾಡ್ಕೋತಾ ಇದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಷ್ಟು ಎತ್ತರದಿಂದ ಹತ್ತಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಫುಲ್ಲು ಸಾಗರ ಅಷ್ಟೇ ಅಲ್ಲ, ಸಾಗರದ ಆ ಕಡೆ ಇರೋ ಪ್ಲೇಸಸ್ ಎಲ್ಲದೂ ಕೂಡ ಕಾಣಿಸ್ತಾ ಇದೆ. ಯಾವುದೋ ಬ್ರಿಡ್ಜು, ಕೆರೆಗಳು, ನದಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನು ಬೇರೆ ಏನೋ ಪ್ಲೇಸಸ್ ತೋರಿಸ್ತೀವಿ, ನಮ್ಮೂರಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ. ಫೋನಲ್ಲಿ ಅಷ್ಟು ಅನಿಸಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಿಯಲ್ ಆಗಿ ಫೋನಲ್ಲಿ ಕ್ಯಾಮ್ರಾದಲ್ಲಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸ್ತಾ ಇಲ್ಲ, ಬಟ್ ರಿಯಲ್ ಆಗಿ ಎಲ್ಲ ಕರೆಕ್ಟಾಗಿ ಕಾಣಿಸುತ್ತೆ. ಮನೆಗಳಾಗಿರ್ಬೋದು, ನದಿ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಬಟ್ ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ರಿಯಲ್ ಆಗೇ ನೋಡಬೇಕು ನೇಚರ್ನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.